ನಮಸ್ಕಾರ ವೀಕ್ಷಕರೇ. ಅವಾಗ ಕಮೆಂಟ್ಸ್ ರಿವ್ಯೂ ಮಾಡ್ತಾ ಇರ್ತೀವಿ. ಕೆಲವಷ್ಟು ಕಮೆಂಟ್ಸ್ಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಇವತ್ತು ಕೂಡ ಅಂತ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಕಮೆಂಟ್ಸ್ಗಳಿವೆ, ಆ ಕಮೆಂಟ್ಸ್ಗಳಿಗೆ ರಿವ್ಯೂ ಕೊಡುವಂಥ ಕೆಲಸ ಮಾಡೋಣ. ಕಮೆಂಟ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಏನಿರುತ್ತೆ ಅಂಥದಕ್ಕೆ ಕೆಲವಷ್ಟಕ್ಕೆ ರಿವ್ಯೂ ಕೊಡಬೇಕಾಗತ್ತೆ. ಕಲ್ಕಿ ಬಗ್ಗೆ ಹೇಳಿ ಸರ್, ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ. ನಮಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಡ್ತೀವಿ ಮೇಡಮ್. ಕಲ್ಕಿ ಅಂದರೆ ಸಾಕು, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿರುವಂಥ ಕಲಿನ ಕೊಂದು ಕಲ್ಕಿ ಅಂಶಗಳನ್ನ ನಮ್ಮಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಅವ್ರವ್ರ ಅಭಿಪ್ರಾಯ ಅವ್ರವ್ರು ಬಿಟ್ಟಿದ್ದು. ನಾನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ನಾ ಮುಂದಕ್ಕೆ ಹೋಗೋದಾದ್ರೆ ಶ್ರೀ ವೀರಭೋಗ ವಸಂತರಾಯ ನಮಃ. ನನಗೂ ಬಂದಿದೆ ಸರ್ ಯಾವುದೋ ಒಂದು ಪ್ರೋಗ್ರಾಮ್ ಬಗ್ಗೆ. ಅಂದ್ರೆ ಕೆಲವೊಬ್ಬರಿಗೆ ಒಂದು ಮುನ್ಸೂಚನೆ ಸಿಗ್ತಾ ಇರುತ್ತೆ, ಮುಂದೆ ಈ ತರ ಒಂದು ಅನಾಹುತ ನಡೆಯುತ್ತೆ, ಎಚ್ಚೆತ್ಕೊಳಪ್ಪ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಒಬ್ಬ ಚಿಕ್ಕ ಹುಡುಗ, ಒಂದು 5 ವರ್ಷದ ಹುಡುಗನಿಗೆ 3000 ಅಡಿ ಎತ್ತರದ ಒಂದು ಸುನಾಮಿ ಬರುತ್ತೆ ಅನ್ನೋದು ಅವನು ಫೀಲ್ ಮಾಡಿರುವಂತದ್ದು. ಆ ವಿಡಿಯೋನ ಒಬ್ರು ಕಳಿಸಿದ್ರು, ಅದನ್ನ ನಾನು ಪ್ರೋಗ್ರಾಮ್ ಮಾಡಿದ್ದೆ. ಅದ್ರ ಬಗ್ಗೆ ಯಾರೋ ಒಬ್ರು ಹೇಳಿದ್ದಾರೆ, ನನಗೂ ಈ ತರ ಬಂದಿದೆ, ಈ ರೀತಿ ನನಗೂ ಅನ್ಸಿದೆ ಅನ್ನೋ ರೀತಿ ಹೇಳಿದ್ದಾರೆ. ಎಷ್ಟೋ ಜನಕ್ಕೆ ಈ ತರ ಅನುಭವಗಳು ಬಂದಿದೆ. ಆ ನೋಹಾ ಸಾರ್ಕ್ ಅಂತ ಒಂದು ಕಥೆನ ಹೇಳಿದ್ದೆ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಈ ರೀತಿ ದೋಣಿ ಮಾಡಬೇಕು, ಆ ದೋಣಿಯಿಂದ ಸಾವಿರಾರು ಜನ ಕಾಪಾಡಬೇಕು ಅಂತ ಅವನಿಗೆ ಒಂದು ಫೀಲ್ ಬಂದಿರುತ್ತೆ. ಎಷ್ಟು ವರ್ಷ, ಒಂದು 8 ರಿಂದ 10 ವರ್ಷದ ಮುಂಚೆ. ಅಂದ್ರೆ ನಮ್ಮ ಫೀಲ್ಗಳು ಫ್ಯೂಚರ್ ಒಂದು ದಿನ ರಿಯಾಲಿಟಿಗೆ ಬರೋ ಚಾನ್ಸಸ್ ಇರುತ್ತೆ. ಅದು ಒಂದು ಎಚ್ಚರಿಕೆ ಅಷ್ಟೇ. ಇದರಿಂದ ನೀನ್ ಬಚಾವಬೇಕು ಅಂದ್ರೆ ಈ ರೀತಿ ಬದುಕು, ಈ ರೀತಿ ಮಾಡ್ಕೋ ಅನ್ನೋದು ಒಂದು ಎಚ್ಚರಿಕೆ ಅಷ್ಟೇ. ಅದು ಎಲ್ಲರಿಗೂ ಬರ್ತಾ ಇರುತ್ತೆ. ಆ ಎಚ್ಚರಿಕೆಗಳು ಕೆಲವಷ್ಟು ಸಲ ನಾಶ ಆಗೋದಕ್ಕೂ ಬಂದಿರಬಹುದು, ಇಲ್ಲ ನಮ್ಮನ್ನ ಎಚ್ಚರಿಸೋದಕ್ಕೂ ಬಂದಿರಬಹುದು ಅನ್ನೋದು ಮಾತ್ರ ಸತ್ಯ. ಇಲ್ಲ ಕೆಲವಷ್ಟು ಜಸ್ಟ್ ಇಮ್ಯಾಜಿನರಿ ಆಗಿರ್ಬೋದು. ಯಾಕೆ ಅಂದ್ರೆ ಎಷ್ಟೋ ಮೂವಿಗಳು, ಫ್ರಿಕ್ಷನ್ ಮೂವಿಗಳು, ಅದು ಇದೆಲ್ಲ ನೋಡಿ ಮಲಗಿರ್ತೀವಿ. ಅದೇ ಫೀಲ್ ಅಲ್ಲಿ ಇರೋದ್ರಿಂದ ಅದು ಫ್ರಿಕ್ಷನ್ ನಮ್ಮ ತಲೆನಲ್ಲೂ ಕಾಡ್ತಾ ಇರುತ್ತೆ ಅಷ್ಟೇ. ರಿಪೀಟೆಡ್ಲಿ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಅವಾಗ ಅಂದ್ರೆ ಫ್ರೀಕ್ವೆಂಟ್ ಆಗಿ, ಅಂದ್ರೆ ಇಟ್ಸ್ ಎಚ್ಚರಿಕೆ, ಮುನ್ಸೂಚನೆ ಅಷ್ಟೇ. ಯಾರೂ ಬರಲ್ಲ, ಯಾವ ಸ್ವಾಮೀಜಿನೂ ಬರಲ್ಲ, ಕಲ್ಕಿನೂ ಬರಲ್ಲ. ನಾನು 30 ವರ್ಷದಿಂದ ಕೇಳ್ತಾನೆ ಇದ್ದೀನಿ, ಮನಸ್ಸು ಇಟ್ರೆ ನೀವೇ ಕಲ್ಕಿ, ನೀವೇ ಬಸವಣ್ಣ. ಈ ಮಾತನ್ನ ನಾನು ಅದನ್ನೇ ಹೇಳ್ತಾ ಇರೋದು. ನಾವೇ ಬಸವಣ್ಣನೂ ಆಗ್ಬೋದು, ನಮ್ಮಲ್ಲೇ ಕಲ್ಕಿ ಅಂಶ ಕೂಡ ಇದೆ. ಯಾಕೆ ಅಂದ್ರೆ ನಮ್ಮಲ್ಲಿರುವಂತ ಕಲಿ ಅಂಶ ತೆಗೆದು ಹಾಕಿದ್ರೆ ಕಲ್ಕಿ ಅಂಶ ಆಟೋಮೆಟಿಕಲಿ ಬರುತ್ತೆ. ನಾವು ಧರ್ಮದ ವಿರುದ್ಧ ಹೋರಾಟ ಮಾಡಿದ್ರೆ ಸಾಕು, ಧರ್ಮದ ಪರದ ನಿಂತರೆ ಸಾಕು, ನಾವು ಕೂಡ ಕಲ್ಕಿ ಅಂಶ ಆಗ್ತೀವಿ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇರೋದು. ನಮ್ಮಲ್ಲೂ ದೇವ್ರಿದ್ದಾನೆ, ನಾವು ದೇವ್ರು ಆಗಬಹುದು, ಆಗೋ ಪ್ರಯತ್ನ ಮಾಡೋದಿಲ್ಲ ಅಷ್ಟೇ. ನಮ್ಮಲ್ಲಿ ದೇವಸ್ಥಾನನೂ ಇದೆ, ಗರ್ಭಗುಡಿನೂ ಇದೆ. ಆದ್ರೆ ಅದು ಶುದ್ಧತೆ ಇಲ್ಲದೆ ಇರೋದಕ್ಕೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾವತ್ತು ಅದಕ್ಕೆ ಶುದ್ಧತೆ ಬರುತ್ತೆ, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಶುದ್ಧವಾಗಿರುತ್ತೆ, ಸತ್ಯವಾಗಿರುತ್ತೆ, ಧರ್ಮವಾಗಿರುತ್ತೆ. ಇದೇ ದೇವಸ್ಥಾನ, ಇದೇ ದೇವರ ಗುಡಿ, ಎಲ್ಲ ಕೂಡ ಇಲ್ಲೇ ಇರುತ್ತೆ. ನಾವು ಕೂಡ ಕಲ್ಕಿ ಆಗ್ತೀವಿ ಅನ್ನೋದು ಮಾತ್ರ ಸತ್ಯ. ಇದು ಎಲ್ಲರೂ ಹೇಳಿರುವಂತದ್ದೇ. ಇನ್ನ ಒಂದು ವಿಷಯ ನಿಮಗೆ ತಿಳಿಯಬಯಸ್ತೇನೆ. ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ, ಆಕಾರ ಇಲ್ಲ, ಈ ಎಲ್ಲವೂ ಮನುಷ್ಯನ ಬದುಕಿನಲ್ಲಿ ಮಾಯವಾಗಿದೆ. ಇದಕ್ಕೊಂದು ಕಂಟೆಂಟ್ ಹಾಕಿದ್ದಾರೆ ಯಾರೋ ಒಬ್ರು. ಅಂದ್ರೆ ಕಮೆಂಟ್ಗಳು ಒಂದೊಂದು ರೀತಿ ಇರುತ್ತೆ. ಹೌದು, ಈಗ ಎಲ್ಲಾ ರೀತಿ ಇದೇ ತರನೇ ಆಗ್ತಾ ಇರೋದು ಜೀವನದಲ್ಲಿ. ಇನ್ನ ನಾನು ಕೂಡ ಇದನ್ನ ಧ್ಯಾನ ಮಾಡುವಾಗ ನೋಡಿದೀನಿ ಸರ್. ಅಂದ್ರೆ ಆ 3000 ಅಡಿ ಬಗ್ಗೆ ಹೇಳಿದ್ನಲ್ಲ, ಸುನಾಮಿ ಅನ್ನೋದು ಒಂದು ಕಾಣಿಸ್ತು ಅಂತ, ಅದು ಒಂದು ಎಚ್ಚರಿಕೆ ಗಂಟೆ. ಈ ತರ ಒಂದು ಬರುತ್ತೆ, ಇದನ್ನ ಫೇಸ್ ಮಾಡೋದಕ್ಕೆ ನೀನ್ ಸಿದ್ಧ ಆಗಪ್ಪ ಅಷ್ಟೇ. ಕರ್ನಾಟಕದಲ್ಲಿ ಆಗುತ್ತೆ, ಮುಳಬಾಗ್ಲುವರೆಗೂ ಸಮುದ್ರ ಉಕ್ಕಿ ಬರುತ್ತೆ. ಇದನ್ನ ಅಮರ ಗುರುಗಳು ಹೇಳಿದ್ರು ಅವರ ಮಾತಲ್ಲಿ. ಅದ್ರ ಬಗ್ಗೆ ನಾನು ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ಮಾತಾಡಿದ್ದೀನಿ. ಇನ್ನ ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ, ಇನ್ನ ಕೆಲವೊಬ್ರು ಇಷ್ಟ ಆಗದೆ ಇರೋರು ಕೆಲವಷ್ಟನ್ನ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹಾಕೋರು ಇರ್ತಾರೆ. ಏನ್ ಮಾಡೋದಕ್ಕಾಗೋದಿಲ್ಲ. ಗಾದೆಗಳು ತುಂಬಾ ಅದಕ್ಕೋಸ್ಕರನೇ ಮಾಡಿರ್ತಾರೆ. ಆ ಗಾದೆ ಹೇಳಿದ್ರು ಪ್ರಾಬ್ಲಮ್ ಅಂತಾರೆ. ಈಗ ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದನ್ನೇ ಹೇಳಿದ್ದು, ಕೆಟ್ಟದಕ್ಕೆ ವ್ಯಾಲ್ಯೂ ಜಾಸ್ತಿ, ನೆಗೆಟಿವಿಟಿಗೆ ವ್ಯಾಲ್ಯೂ ಜಾಸ್ತಿ, ಅದಕ್ಕೆ ಜಾಸ್ತಿ ಜನ ಬೆಲೆ ಕೊಡ್ತಾರೆ. ಒಳ್ಳೇದಕ್ಕೆ ಯಾರು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹೌದು, ಮೆಸೇಜ್ ಬಂದಿದೆ. ವಿಶ್ವಗುರು ಎಂಬ ಧೂರ್ತ ರಾಜಕಾರಣ ವ್ಯವಸ್ಥೆ ಈ ರೀತಿ ಗರಿಷ್ಠ ಪ್ರಯತ್ನ ಮಾಡುತ್ತಿದೆ, ಇವರಿಗೆ ಹೋಗುವ ಕಾಲ ಬರುತ್ತದೆ. CBDC ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಎಷ್ಟೋ ಜನಕ್ಕೆ ಈಗ SBI ನಿಂದ ಮೆಸೇಜ್ ಬಂದಿದೆ. ಇನ್ನು CBDC ಅನ್ನೋದು ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ. CBDC ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ ಸಿಸ್ಟಮ್ ಅನ್ನೋದನ್ನ ಎಲ್ಲಾ ದೇಶಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಿಜಿಟಲಿಟಿ ಅನ್ನೋದು ಟೋಟಲ್ ಆಗಿ ಕಂಟ್ರೋಲ್ ಮಾಡ್ತಾರೆ. ಕರೆನ್ಸಿನೂ ಅದ್ರಲ್ಲಿ ಕಂಟ್ರೋಲ್ ಆಗುತ್ತೆ. ಹೇಗೆ ಅನ್ನೋದಕ್ಕೆ ನಿಮ್ಗೆ ಎಷ್ಟೋ ಪ್ರೋಗ್ರಾಮ್ಗಳಿದೆ, ನೋಡಬಹುದು. ಇನ್ನ ಗನ್ ಲೈಸೆನ್ಸ್ಗೆ ಎಷ್ಟಾಗುತ್ತೆ ಸರ್ ಅಂತ ಕೇಳಿದ್ದೀರಾ. ಫೋನ್ ನಂಬರ್ ಹಾಕಿದೀವಿ ಸರ್, ನೀವು ಒಂದ್ಸಲ ಕೇಳಿ ನೋಡ್ಬೋದು. ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಈತ ಒಬ್ಬ ಹುಚ್ಚ. ಭೂಮಿ ಹೊರದೇಶಕ್ಕೆ ಕಳಿಸುವಷ್ಟು ಆಹಾರ ನಮ್ಮ ಹುಚ್ಚ. ನಮ್ಮ ಭೂಮಿ ಹೊರದೇಶಕ್ಕೆ ಕಳಿಸುವಷ್ಟು ಆಹಾರ ನಮ್ಮ ರೈತರ ಬಲಿಷ್ಠ ದರು ಸುಳ್ಳು ವರದಿ ಮಾಡಿದ್ದೀರಾ. ಈತ ಹೇಳಬಹುದು, ಕೇವಲ ತಂತ್ರಜ್ಞಾನ ಮಾತ್ರ ಸೀಮಿತ, ಸುಳ್ಳು ವರದಿ ಮಾಡಬೇಡಿ. ಯಾರೊಬ್ರು ಹೇಳಿದ್ದೀರಾ ಸುಳ್ಳು ವರದಿ ಅಂತ.
ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ, ನಡೀತಾ ಇರುತ್ತೆ, ಅವತ್ತು ಅನ್ಸ್ಬಿಡುತ್ತೆ ಈ ರೀತಿ ಆಗೋಯ್ತಾ, ನಮ್ಗೆ ಗೊತ್ತೇ ಆಗ್ಲಿಲ್ವಾ ಅಂತ. ಎಕ್ಸಾಂಪಲ್, ಪಾಕಿಸ್ತಾನದಲ್ಲಿ ಫುಡ್ ಕ್ರೈಸಿಸ್ ಬಂತು, ಆ ದೇಶದಲ್ಲಿರೋ ಜನಕ್ಕೆ ಗೊತ್ತೇ ಆಗ್ಲಿಲ್ಲ, ಈರುಳ್ಳಿ 500 ರೂಪಾಯಿಗೆ ಹೊರಟೋಯ್ತು, ಆಪ್ಷನ್ ಇಲ್ಲದೆ ತಗೋಬೇಕು, ಬೇಡ ನಮ್ಮ ದೇಶದಲ್ಲೂ ಇವತ್ತು ಬಂದಿದೆ ನುಗ್ಗೆಕಾಯಿ ಇಷ್ಟು ರೇಟ್ ಇದೆ ಅಂತ ಒಂದು ಅಂದಾಜ್ ಲೆಕ್ಕ ಮಾಡ್ತೀರಾ, 700 ರೂಪಾಯಿ ಕೆಜಿ ಇದೆ. ಅಂದ್ರೆ ಫುಡ್ ಕ್ರೈಸಿಸ್ ಬರ್ತಾ ಇದೆ, ಅದನ್ನ ನಾವು ಯೋಚನೆ ಮಾಡೋದಿಲ್ಲ. ಯಾರೋ ಒಬ್ಬೊಬ್ರು ಇರ್ತೀರಾ, ಟೈಮ್ ಪಾಸ್ಗೆ ನೋಡ್ಬೇಕು, ಕಾಮೆಂಟ್ಗಳು ಹಾಕ್ಬೇಕು, ಹಾಕೊಳ್ಳಿ, ನಿಮಗ್ ಬಿಟ್ಟಿದ್ದು. ಆದ್ರೆ ಒಂದು ಅನುಭವಕ್ಕೆ ಬಂದಾಗ ಅರ್ಥ ಆಗುತ್ತೆ. 2034ಕ್ಕೆ ಪ್ರಳಯ ಆಗಿ ಜನಸಂಖ್ಯೆ ಹುಡುಕ್ಬೇಕು ಅಂತ ಕಾಲಜ್ಞಾನ ಹೇಳಿದೆ ಅಂದಿರೆ, ಈಗ 10 ವರ್ಷಕ್ಕೆ ಕೆಲಸ ಇರಲ್ಲ ಅಂತೀರಾ. ಎರಡು ಕೂಡ ಒಂದೇ. 2034ಕ್ಕೆ ಪ್ರಳಯ ಆಗಿ ಜನಸಂಖ್ಯೆ ಹುಡುಕ್ಬೇಕು ಅಂತ ಹೇಳಿ, ಪ್ರಳಯ ಅಂದ್ರೆ ಸಿಂಪಲ್ ಆಗಿ ಜನ ಅರ್ಥ ಮಾಡ್ಕೊಳ್ಳೋದೇನು, ಪೂರ್ತಿ ಎಲ್ಲ ಹೊರಟೋಗಿರ್ತೀರಿ ಅನ್ಕೊಂಡೇ ಇರ್ತೀವಿ, ಅಲ್ಲ, ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ, ಭೂಮಿ ಮೇಲೆ ಜನಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿರ್ತೀವಿ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಂಡಿರೋದೇನು, ನಾವು ಅರ್ಥ ಮಾಡ್ಕೊಂಡು ನಮ್ಗೆ ಗೊತ್ತು ಇದೇ ಸತ್ಯ ಅಂತ ನಾವು ಬದುಕ್ತಾ ಇರ್ತೀವಿ, ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು. ಮುಂದೆ 10 ವರ್ಷ ಕೆಲಸ ಸಿಗಲ್ಲ ಅಂದ್ರೆ ಮನುಷ್ಯನ್ಗೆ ಏನ್ ಕೆಲಸ ಮಾಡ್ಬೇಕು ಅಂತಾನೂ ಗೊತ್ತಿರೋದಿಲ್ಲ ಅಲ್ಲ, ಅಂತ ಪರಿಸ್ಥಿತಿಗೆ ಬೇಕಾದ್ರೆ ಹೋಗ್ಬೋದು. ಯಾಕೆ ಅಂದ್ರೆ ಇವತ್ತು ನಾವು ಮಕ್ಕಳನ್ನ ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದೀವಿ, ಎಲ್ಲರಿಗೂ ಮೊಬೈಲ್ ಕೊಡ್ತಿದೀವಿ, ನಮ್ಮ ಫ್ರೀ ಟೈಮ್ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಬೈಲ್ಗಳು ಕೊಟ್ಬಿಡ್ತೀವಿ. ಮಕ್ಕಳು ಮೊಬೈಲ್ ನೋಡ್ತಾ ಇದಾರೆ, ದಿನದಲ್ಲಿ 5 ಅವರ್ ಮೊಬೈಲ್ ನೋಡೋರು ಇದ್ದಾರೆ, 6 ಅವರ್ ಮೊಬೈಲ್ ನೋಡೋರು ಇದ್ದಾರೆ. ಅವ್ರಿಗೆ ಪ್ರಾಪಂಚಿಕ ಜ್ಞಾನ ಅನ್ನೋದೇ ಗೊತ್ತಿಲ್ಲ, ಇಲ್ಲ ಬುಕ್ಕಿಶ್ ಆಗ್ಬಿಟ್ಟಿರ್ತಾರೆ, ಟೋಟಲಿ ಬುಕ್ಕಲ್ಲಿ ಏನಿದೆ ಅದನ್ನ ಓದಿ ತಿಳ್ಕೊಂಡಿರ್ತಾರೆ ಹೊರತು ಪ್ರಪಂಚಿಕ ಜ್ಞಾನ ಇಲ್ಲ. ಅಕಸ್ಮಾತ್ ಆಗಿ ರೋಡಲ್ಲಿ ಹೋಗ್ತಾ ಇರ್ತಾರೆ, ಗಾಡಿ ಪಂಚರ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ ಲೆವೆಲ್ಗೆ ನಾವು ಜ್ಞಾನನ ಮಕ್ಕಳಲ್ಲಿ ತುಂಬ್ತಾ ಇದೀವಿ. ಬೇಡ, ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು, ಸಾಫ್ಟ್ವೇರ್ ಓದಿಸಿರ್ತೀರಾ, ಸಾಫ್ಟ್ವೇರ್ ಕೆಲಸ ಇಲ್ಲ, ಬೇರೆ ಏನ್ ಕೆಲಸ ಮಾಡಬೇಕು ಗೊತ್ತಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಮಕ್ಕಳನ್ನ ಬೆಳೆಸೋದು ಆ ರೀತಿನಲ್ಲಿ ಹೋಗ್ತಾ ಇದೆ, ಪ್ರಾಪಂಚಿಕ ಜ್ಞಾನ ಇಲ್ಲದೆ ಬೆಳೆಸ್ತಾ ಇದೀವಿ. ಮುಂದೆ 10 ವರ್ಷದಲ್ಲಿ ಯಾರಿಗೂ ಕೂಡ ಏನು ಅರ್ಥ ಆಗೋದೇ ಇಲ್ಲ, ಆ ಮಟ್ಟಕ್ಕೆ ಹೊರಟೋಗಿರುತ್ತೆ ಪರಿಸ್ಥಿತಿ ಅಂತಾನೆ ಹೇಳ್ತಾ ಇರೋದು. ಇನ್ನು 2034 ವೇಳೆಗೆ ಪ್ರಳಯ ಆಗುತ್ತೆ ಅಂತ ಬರ್ದಿಟ್ಟಿದ್ರು, ಸ್ವಲ್ಪ ವೇರಿಯೇಷನ್ ಆಗಬಹುದು ಅಂತ ನಾನು ಎಷ್ಟೋ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದೀನಿ. ವೇರಿಯೇಷನ್ ಅಂದ್ರೆ ಪೂರ್ತಿ ಭೂಮಿನೇ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಲ್ಲ, ಅವ್ರು ಬರ್ದಿರೋದು ಕ್ಲೀನ್ ಆಗಿ ಬರ್ದಿಟ್ಟು ಹೋಗಿರ್ತಾರೆ. ನಮ್ಮಲ್ಲಿ ಸ್ವಲ್ಪ TRPಗಳು ಕೊಡೋರು, ಅವ್ರು ಇವರು ಊಟ ಹಾಕೋ 108 ಜನ ಇರ್ತಾರೆ. ಎಷ್ಟೋ ಚಾನೆಲ್ಗಳಲ್ಲಿ ಈ ರೀತಿ ಊಟ ಹಾಕೋ ವಿಷಯಗಳನ್ನ ತಿಳಿಸಿರ್ತಾರೆ. 100ರಲ್ಲಿ ಒಂದು 15% 20% ಉಳ್ಕೊಳ್ತಾರೆ ಅಂತ ಹೇಳಿರೋದು. ಅದನ್ನು ಬಿಟ್ಟು ಎಲ್ಲರೂ ಉಳ್ಕೊಳ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಅದನ್ನೇ ನಾವು ನಂಬ್ಕೊಂಡಿರೋದು ಬೇರೆ, ತಿಳ್ಕೊಂಡಿರೋದು ಬೇರೆ, ಅದನ್ನ ಸರಿ ಮಾಡ್ಕೋಬೇಕು ಫಸ್ಟ್ ನಾವು. ಇನ್ನ ಮುಂದೆ ನೋಡೋದಾದ್ರೆ, ಸರ್ ನಾನು ದಿನನಿತ್ಯ 24 ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಪ್ರಕೃತಿ ನಾಶ ಮಾಡುವ ಜನರಿಂದ ಪ್ರಕೃತಿ ಉಳಿಸು, ಮೂಕ ಪ್ರಾಣಿ ಕಾಪಾಡು ಅಂತ ಪ್ರಾರ್ಥನೆ ಮಾಡಬಹುದು. ಬಟ್ ಎಲ್ಲ ಆಗ್ಬೇಕು ಅಂತ ಇಲ್ಲ, ಎಲ್ಲಾ ನಿರ್ಧರಿತ ಅಂತಾನು ಕರೀತಾರೆ. ಕೆಲವಷ್ಟನ್ನ ನಾವ್ ಏನೇ ಪ್ರಾರ್ಥನೆ ಮಾಡಿದ್ರು ಬದಲಾಯಿಸೋದಕ್ಕಾಗೋದಿಲ್ಲ. ಎಕ್ಸಾಂಪಲ್, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗೆ 100 ಕೋಟಿ ಕೊಡಪ್ಪ, 1000 ಕೋಟಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡೋರು ಎಷ್ಟೋ ಜನ ಇರ್ತಾರೆ. ನಾನು ಸ್ವಂತ ಮನೆ ಹಿಂಗ್ ಕಟ್ಕೋಬೇಕು, ಹಂಗ್ ಕಟ್ಕೋಬೇಕು, ಬಟ್ ಎಲ್ಲಾನು ಎಲ್ಲರಿಗೂ ಕೊಟ್ಬಿಟ್ಟಿದ್ರೆ, ಎಲ್ಲ ಖುಷಿಯಾಗಿರೋ ಆಗಿದ್ದಿದ್ರೆ ಯಾರೋ ದೇವ್ರನ್ನ ಜ್ಞಾಪಿಸ್ಕೊಳ್ತಾ ಇರ್ಲಿಲ್ಲ. ಇಂಬ್ಯಾಲೆನ್ಸ್ ಇಲ್ಲ ಅಂದಿದ್ರೆ, ಅಂದ್ರೆ ವೇರಿಯೇಷನ್ ಜನರಲ್ಲಿ ಒಂದು ಲೆವೆಲ್ಗಳನ್ನ ಮಾಡ್ಬಿಟ್ಟಿದ್ದಾರೆ, ಗ್ರೇಡಿಂಗ್ ಅನ್ನೋದು. ಯಾಕೆ ಅಂದ್ರೆ ಎಲ್ಲರೂ ಶ್ರೀಮಂತರಾಗೋಗ್ಬಿಟ್ಟಿದ್ರೆ, ಯಾರು ಕಷ್ಟಪಡೋರೇ ಇರ್ತಾ ಇರ್ಲಿಲ್ಲ, ದುಡಿಯೋರೇ ಯಾರು ಇರ್ತಾ ಇರ್ಲಿಲ್ಲ, ದುಡಿಯೋರು ಇಲ್ಲ ಅಂದ್ರೆ ಬೆಳೆಯೋರು ಇರ್ತಾ ಇರ್ಲಿಲ್ಲ, ಬೆಳೆಯೋರು ಇಲ್ಲ ಅಂದ್ರೆ ಹೆಂಗ್ ಬದುಕ್ತಾ ಇದ್ರಿ ಜನ. ಅಷ್ಟೇ ಸಿಂಪಲ್. ಒಂದು ಬ್ಯಾಲೆನ್ಸ್ ನ ಪ್ರಕೃತಿನಲ್ಲಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ದುಡಿಯೋ ವರ್ಗನೂ ಇರಬೇಕು, ಬೆಳೆಯೋ ವರ್ಗ ಇರಬೇಕು, ಅನುಕೂಲ ಮಾಡ್ಕೊಡೋ ವರ್ಗ ಇರಬೇಕು, ಅಲ್ಲಿ ಆರ್ಡರ್ ಮಾಡೋ ವರ್ಗನೂ ಇರಬೇಕು. ಆರ್ಡರ್ ಮಾಡೋನಿಲ್ಲ ಅಂದ್ರೆ, ಬೆಳೆಯೋನಿಲ್ಲ ಅಂದ್ರೆ ಯಾರು ಕೂಡ ಇರೋದಕ್ಕಾಗೋದಿಲ್ಲ. ಎಲ್ಲರೂ ಈಕ್ವಲ್ ಆಗಿದ್ದು, ಎಲ್ಲರ ಹತ್ರ ಚೆನ್ನಾಗಿ ದುಡ್ಡಿದ್ರೆ ಇಲ್ಲ ಆರಾಮಾಗಿ ಕುತ್ಕೊಂಡು ತಿನ್ನೋರು, ಯಾರು ಕಷ್ಟಪಟ್ಟು ಬೆಳೆಯೋಕ್ ಹೋಗೋರು. ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಸಾಕು. ಇನ್ನ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ, ಇವರ ಹೆಸರು ಹೇಳಿ ಸರ್, ಯಾವ್ದ್ರ ಬಗ್ಗೆ ಕೇಳ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಇನ್ನ ಮುಂದಕ್ಕೆ ಹೋಗೋದಾದ್ರೆ, ಹಂಗಾದ್ರೆ ನಾವು ಮುಂದೆ ಹೇಗೆ ಇರಬೇಕು, ಏನ್ ಮಾಡಬೇಕು, ಪ್ರಕೃತಿ ನಾಶ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನಾವು ಮುಂದೆ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಏನಿಲ್ಲ, ನಾವು ಪ್ರಕೃತಿ ಉಳಿಸೋ ಕೆಲಸ ಮಾಡಿದ್ರೆ ಸಾಕು, ಸತ್ಯದಾದಿ ಟ್ರೈ ಮಾಡಿದ್ರೆ ಸಾಕು. ಯಾವ್ದೋ ಒಂದು ರೂಪದಲ್ಲಿ ನಮ್ಮನ್ನ ಕಾಯೋ ಕೆಲಸ ಯಾರೊಬ್ರು ಮಾಡ್ತಾರೆ ಅನ್ನೋದು ಮಾತ್ರ ಸತ್ಯ. ನಂಬಿಕೆ ಇರ್ಬೇಕಷ್ಟೇ, ನಂಬಿಕೆ ಇಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಇನ್ನ ಕುರಾನ್ ಎಂಬ ದೇವರ ಬುಕ್ ಅನ್ನು ನಂಬಿದವರಿಗೆ ಏನ್ ಮಾಡ್ಬೇಕು ಅಂತ ಕುರಾನ್ ನಲ್ಲಿ ಏನು ಹೇಳುತ್ತೆ ದಯಮಾಡಿ ತಿಳಿಸಿಕೊಡಿ. ಇದನ್ನ ನಾನು ಆಲ್ರೆಡಿ ಒಂದು ಪ್ರೋಗ್ರಾಮ್ ಮಾಡಿ ತಿಳಿಸಿದೀನಿ, ಕುರಾನ್ ಬಗ್ಗೆ ಏನಿದೆ ಏನಿಲ್ಲ ಅಂತ. ತುಂಬಾ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಅದನ್ನ ಯಾರು ಓದಿ ತಿಳ್ಕೊಂಡಿರ್ತಾರೆ ಅಂತವ್ರ ಹತ್ರನೇ ಓದಿ ಡಿಸ್ಕಸ್ ಮಾಡಿ ಹೇಳ್ಬೇಕಾಗತ್ತೆ. ಅದು ಪ್ರಯತ್ನ ಮಾಡೋಣ. 2032ರಲ್ಲಿ ಕಲಿಯುಗ ಬರುತ್ತೆ ಬೇಡ, ಏನೋ ಒಂದು ಹಾಕಿದೀರಾ ಬಿಡಿ, ನಮಗೂ ಅರ್ಥ ಆಗಲ್ಲ. 2032 ಕಲಿಯುಗ
ಬರುತ್ತೆ ಬಿಡೆ ಅಂತ, ಕಲಿಯುಗ ಮುಗಿಯುತ್ತೆ ಅಂತ ಒಬ್ಬೊಬ್ರು ಅಂತ ಇದ್ರೆ ನೀವು ಬರುತ್ತೆ ಅಂತ ಹಾಕಿದ್ದೀರಾ. ಇನ್ನ ಗುಂಡು ಉಳ್ಳೋದು ಅಂದ್ರೆ 5 kg ಇರೋ ಹಳ್ಳಿ ಕಳ್ಳು ಬೈಬಲ್ನಲ್ಲಿ ಬರ್ದಿದೆ ವಿವರವಾಗಿ. ಒಬ್ಬೊಬ್ರೊಂದೊಂದು ಕಮೆಂಟ್ಗಳು ಹಾಕಿರ್ತೀರ, ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗೋದಿಲ್ಲ. ಏನ್ ಮಾಡೋದಕ್ಕಾಗೋದಿಲ್ಲ, ಅರ್ಥ ಆಗೋದಕ್ಕೆ ನಾವು ಉತ್ತರ ಕೊಡೋ ಕೆಲಸ ಮಾಡ್ಬೋದು. ಸರ್, ಶನಿವಾರ 100 ಜನನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ನಮ್ಮ ವೇರ್ ಹೌಸ್ನಿಂದ. ಅದನ್ನೇ ಹೇಳಿದ್ದು, ಎಷ್ಟೋ ಕಡೆ ಈ ರೀತಿ ಜಾಬ್ಗಳು ಲಾಸ್ ಆಗ್ತಾ ಇದೆ. ನಮ್ಮ ಭಾರತದಲ್ಲೇ ಕರೋನಾ ಆದ ಮೇಲೆ ಸುಮಾರು 2 ಕೋಟಿ ತನಕ ಜಾಬ್ ಲಾಸ್ ಆಗಿದೆ. ನಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆದ್ರೂ ಕಮೆಂಟ್ಸ್ ಗಳಲ್ಲಿ ನಾವು ಹಾಕೊಳ್ತೀವಿ, ಏನಾಗಲ್ಲ ಬಿಡಮ್ಮ ಅಂತ ಅಷ್ಟೇ ನಾವು ಅನ್ಕೊಂಡಿರೋದು. ನಮ್ ಸುತ್ತಮುತ್ತ ಏನೂ ಆಗಿಲ್ಲ ಅಂದ ತಕ್ಷಣ ಬೇರೆ ಕಡೆ ಏನೂ ಆಗಿಲ್ಲ ಅಂತ ಅಲ್ಲ, ಆಗ್ತಾನೆ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. 2 ಕೋಟಿ ಜಾಬ್ ಲಾಸ್ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೊಂಡಿರ್ಬೋದು, ಆದ್ರೆ 2 ಕೋಟಿ ಜಾಬ್ ಲಾಸ್ ಕರೋನಾ ಆದ್ಮೇಲೆ ಭಾರತದಲ್ಲೇ ಆಗಿದೆ. ಇನ್ನೊಬ್ರು ನೆಕ್ಸ್ಟ್ ಆಗ್ತೀರಾ, ಸರಿಯಾಗಿ ಹೇಳಿದೀರಾ ಸರ್, ಥ್ಯಾಂಕ್ ಯು ಫಾರ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಇದೆಲ್ಲ ಕೆಲವಷ್ಟು ಒಳ್ಳೆಯದನ್ನ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ನಮ್ ಕೈ ಗೊತ್ತಿರೋ ಅಷ್ಟು ನಾವು ತಿಳ್ಕೊಂಡು ನಿಮ್ಗೆ ಹೇಳೋ ಕೆಲಸ ಮಾಡ್ತಾ ಇದೀವಿ. ಇನ್ನ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ. ಅಬ್ನಾರ್ಮಲ್ ಡೆವಲಪ್ಮೆಂಟ್ ಪರಿಣಾಮ ನಾಶದ ಕಡೆ ದಾರಿ. ಒಟ್ನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಮೆಂಟ್ಸ್ಗಳು ಎಷ್ಟೋ ಬಂದಿದೆ ಬಿಡಿ. 1000 ಪಟ್ಟು ಹೇಳ್ಬೇಕು ಅಂದ್ರೆ ಇದೆಲ್ಲ ಅವಾಗವಾಗ ನಡೀತಾ ಇರುವಂತ ಸೈಕಲ್ಲು. ಒಂದು ಯುಗ ಆದ್ಮೇಲೆ ಇನ್ನೊಂದು ಯುಗ ಶುರು ಆಗುತ್ತೆ. ತುಂಬಾ ವಿಪರೀತ ಹೋದಾಗ ಟೆಕ್ನಾಲಜಿ ಆಗ್ಬೋದು, ಇನ್ನೊಂದಾಗ್ಬೋದು, ಅಂತ್ಯ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬಂದೊರಟೋಗುತ್ತೆ. ಎಕ್ಸಾಂಪಲ್, ನಮ್ಮ ಈಗಿನ ಹಳೇ ದೇವಸ್ಥಾನಗಳು, ಶೃಂಗೇರಿ ದೇವಸ್ಥಾನ ಆಗಿರ್ಬೋದು, ಎಷ್ಟೋ ದೇವಸ್ಥಾನಗಳಲ್ಲಿ ಮಾಡಿರುವಂತ ಕೆತ್ತನೆಗಳು ಎಂತೆಂತ ಮಿಷಿನ್ ತಗೊಂಡ್ರು ಇವಾಗ್ಲೂ ಮಾಡೋದಕ್ಕಾಗದೇ ಇರೋದು ಆಗ ಮಾಡಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅವಾಗ್ಲೂ ತುಂಬಾ ಅಡ್ವಾನ್ಸ್ಮೆಂಟ್ ಅನ್ನೋದಿತ್ತು. ಬಟ್ ಯಾವ ರೀತಿ ನಾಶ ಆಯ್ತು ಅನ್ನೋದು ಯಾರಿಗೂ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲೂ ಕೂಡ ರೆಕಾರ್ಡ್ ಅನ್ನೋದು ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಅನ್ಕೋಬೇಕೇ ಹೊರತು, ಬಟ್ ಅಡ್ವಾನ್ಸ್ಮೆಂಟ್ ಅನ್ನೋದು ತುಂಬಾನೇ ಇತ್ತು. ನಾಶ ಆಯ್ತು, ಮತ್ತೆ ಜನಸಂಖ್ಯೆ ಪೂರ್ತಿಯಾಗಿ ಇಳಿದು ಅಲ್ಲಿಂದ ರೈಸ್ ಆಗ್ತಾ ಬಂತು. ನೀವು ಜಾಸ್ತಿ ಬೇಡ, 150 ವರ್ಷ ಹಿಂದೆ ಹೋದ್ರು ಸಾಕು, ಭೂಮಿ ಮೇಲೆ ಜನಸಂಖ್ಯೆ ಎಷ್ಟಿತ್ತು? 150 ಕೋಟಿ, 200 ಕೋಟಿ ಇತ್ತು. ಈಗಿನ ಜನಸಂಖ್ಯೆ 1ಕ್ಕೆ 4 ಪಟ್ಟು 5 ಪಟ್ಟು ರೈಸ್ ಆಗಿದೆ. ಅಷ್ಟೇ ಡಿಫ್ರೆನ್ಸು. ಯಾವಾಗ ಪೀಕ್ ಹೋಗುತ್ತೋ ಮತ್ತೆ ಪ್ರಕೃತಿನೋ ಇಲ್ಲ ಯಾವುದೋ ಒಂದು ಶಕ್ತಿ ಮೂಲಕ ಅದನ್ನ ನಾಶ ಮಾಡ್ಕೊಂಡು ಬರುತ್ತೆ, ಮತ್ತೆ ಅದನ್ನ ರೀಸ್ಟೋರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಇದು ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಪ್ರಕೃತಿನಲ್ಲಿ. ಇನ್ನ ಈ ತರದ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮುಂದೆ ಕೂಡ. ಇಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಪ್ರಶ್ನೆಗಳು ಕೇಳ್ತೀರಾ, ಕೆಲವೊಬ್ರು ಬೈತೀರಾ, ಏನ್ ಮಾಡೋದಕ್ಕಾಗೋದಿಲ್ಲ. ಬೈಯೋರು ಕರೆಕ್ಷನ್ ಮಾಡ್ಕೊಳ್ಳೋದು ಕೇಳ್ತಾರೆ ಅಂತ ಕರೆಕ್ಷನ್ ಮಾಡ್ಕೊಳ್ಳೋಣ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ಹೇಳ್ತೀವಿ. ಕೆಲವಷ್ಟು ಸಲ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಕೂಡ ನಾವು ತಿಳ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಬರ್ದಿರೋದನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿರ್ತೀವಿ ಅಷ್ಟೇ. ಆ ರೀತಿ ತಿಳಿಸುವಾಗ ಸಣ್ಣ ಪುಟ್ಟ ವೇರಿಯೇಷನ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬೇಜಾರಾಗೋ ಪ್ರೋಗ್ರಾಮ್ ನೋಡೋದಕ್ಕೆ ಏನು ಹೋಗ್ಬೇಡಿ. ನಿಮ್ಗೆ 108 ಪ್ರೋಗ್ರಾಮ್ ಇದೆ ನೋಡೋ ಅಂಥದ್ದು. ಅವುಗಳನ್ನ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಳ್ಳಿ. ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.